ಬಂಧುಗಳೇ, ಕಡೆಯಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಇದನ್ನು ನರೋತ್ತಮ ಸ್ವಾಮೀಜಿ ಹತ್ರ ಮೊದಲು ಡಿಸ್ಕಸ್ ಮಾಡಿದೆ ನಾನು ಈ ವಿಷಯವನ್ನು. ಇದು ಬರ್ತಾ 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 ಇನ್ನೇನೋ ಬೇರೆ ಆಗ್ತಾ ಇದೆ ಅಂತ ಹೇಳಿದೆ, ಮಾತಾಡಿದೆ ಅವ್ರ ಹತ್ರ. ಇನ್ನೂ ಮಾತಾಡೋರು ಬಹಳಷ್ಟು ಜನ ಇದ್ದಾರೆ. ಆದ್ದರಿಂದ ಬಂಧುಗಳೇ, ನಿಜವಾಗಿಯೂ ಇವತ್ತು ಈ ಭೂಮಾನಂದ ಭಾರತಿಯವರ ಜಯಂತಿ, ಅವರ ವಿಷಯನೇ ಜಾಸ್ತಿ ಮಾತಾಡಬೇಕಾಗಿತ್ತು ನಾವು. ಆದರೆ ಈ ಮಹಾತ್ಮರೆಲ್ಲ ಕೂತಿದ್ದಾರಲ್ಲ ಇಲ್ಲಿ, ನಾವೇನಾದರೂ ಸ್ವೀಕರಿಸ್ತಾ ಇದ್ದೀವಿ ಏನೋ ಅಂತೇಳಿ ವಜ್ರದಂತಹ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅವುಗಳನ್ನೆಲ್ಲ ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯ ನನ್ನಲ್ಲಿ ಇದೆಯಾ ಅಂತ ನನಗೆ ಒಂದೂವರೆ ಗಂಟೆಯಿಂದ ನನಗೆ ಆ ಯೋಚನೆ ಬಂತು. ಬಹುಶಃ ಆದ್ದರಿಂದ ನಮ್ಮ ಅನುಭವದಲ್ಲಿರ್ತಕ್ಕಂಥ ಒಂದು ಸಣ್ಣ ವಿಷಯವನ್ನು ಹೇಳಿ ಇನ್ನೂ ಮಾತಾಡೋರು ಬಹಳಷ್ಟು ಜನ ಇದ್ದಾರೆ. ಅವರು ಬೈಕೊಳ್ಳದ ಹಾಗೆ ಆದಷ್ಟು ಬೇಗ ನಾನು ಇದನ್ನು ಎಂಡ್ ಮಾಡ್ತೀನಿ. ಬಂಧುಗಳೇ, ಇಂತಹ ಆಧ್ಯಾತ್ಮಿಕ ವಿಷಯಗಳೆನ್ನೆಲ್ಲವೂ ಕೂಡ ಅವರು ಜೀರ್ಣಿಸ್ಕೊಳ್ಳಬೇಕಾದರೆ ನಾನು ಯಾಕೆ ಎಲ್ಲರ ಕೈಯಲ್ಲೂ ಜೀರ್ಣಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನೋ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ನನಗೆ ಒಂದು ಸತ್ಯ ಗೊತ್ತಾಗ್ತಾ ಇದೆ. ಈಗ ಈ ಜಗತ್ತಲ್ಲಿರ್ತಕ್ಕಂತಹ ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಮಾನವರನ್ನು ಕೂಡ ನಾನು ನೋಡಿದರೆ, ಅವಲೋಕಿಸಿ ನೋಡಿದರೆ, ಅದರಲ್ಲಿ ಎರಡು ಗುಂಪು ಕಾಣಿಸುತ್ತೆ ನಮಗೆ. ಏನು ಮೊದಲನೇ ಗುಂಪು ಯಾವುದು ಅಂತಂದರೆ, ತಾನು ಸಾಯಬಾರ್ದು, ತನಗೆ ಸುಖ ಬೇಕು. ಈ ಎರಡು ಮೇಜರ್ ಅವನಿಗೆ. ತಾನು ಸಾಯಬಾರ್ದು ಅನ್ನುವ ಇದು ಸಿಗ್ಬಿಟ್ರೆ ಅವನಿಗೆ ಇನ್ನೇನೇನು ಬೇಕೋ ಎಲ್ಲ ಮಾಡ್ತಾನೆ, ಎಲ್ಲ ಕೋರಿಕೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಮುಂದಾಗ್ತಾನೆ. ಈ ಕ್ಯಾಟಗರಿಯಲ್ಲಿ ಈ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂತಹ ಜನಗಳೇ ಈಗ ಜಾಸ್ತಿ ನಮ್ಮ ಮುಂದೆ ಕಾಣಿಸ್ತಾ ಇರೋದು. ಇದು ನನ್ನ ಅನುಭವ ಅಲ್ಲ, ನಿಮ್ಮೆಲ್ಲರ ಅನುಭವವೂ ಕೂಡ. ಹೌದೋ ಅಲ್ವೋ ಹೇಳಿ? ನೀವೆಲ್ಲ ಮಾತಾಡಿದ್ರೆ ನಾನು ಬಹಳ ಖುಷಿ ಪಡ್ತೀನಿ. ನಾನೇ ಮಾತಾಡ್ತಾ ಇದ್ದು ನೀವು ಸುಮ್ಮನೆ ತಲೆ ಅಲ್ಲಾಡಿಸೋದು ಬೇಡಿ. ಈಗ ನಿಮ್ಮ ಅನುಭವದಲ್ಲಿರ್ತಕ್ಕಂತಹ ಮಾತನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ನಾನು. ಈ ಎಲ್ಲ ಜನಗರನ್ನು ಕೂಡ ನಾವು ಗಮನಿಸಿದ್ದೆ ಆದರೆ, ಅವಲೋಕಿಸಿದ್ದೆ ಆದರೆ, ಅದರಲ್ಲಿ ಒಂದು ಬಗೆಯ ಜನ ಎಲ್ಲವೂ ಕೂಡ ಕೋರಿಕೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಹುಟ್ಟಿರ್ತಕ್ಕಂಥವ್ರೆ. ಯಾಕೆ? ಅವನಿಗೆ ಸುಖ ಬೇಕು, ಅವನು ಸಾಯಬಾರ್ದು. ಸುಖ ಬೇಕು ಅಂದ ತಕ್ಷಣವೇ ಅವನದೇನೋ ಒಂದು ಕೋರಿಕೆ ಇದೆ, ಕೋರಿಕೆ ತೀರಿಸ್ಕೋಬೇಕು. ಆ ಕೋರಿಕೆ ತೀರಿಸ್ಕೊಳ್ಳಿಕ್ಕೆ ಏನು ಮಾಡ್ತಾನೆ ಅವನು? ಇನ್ಯಾವುದೋ ಒಂದು ಕರ್ಮವನ್ನು ಮಾಡ್ತಾನೆ. ಈ ಕರ್ಮವನ್ನು ಮಾಡ್ತಾ ಅಲ್ಲಿ ಹೊರಗಡೆ ಸಿಗ್ತಾ ಇದೆ ಅಂತ ಹೇಳಿ ಅದನ್ನು ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಅವರು ಒಂದು ಗುಂಪು. ನೋಡಿ, ಈ ಮಾನವ ಜನ್ಮ ಬಂದ ತಕ್ಷಣವೇ ಅವನು ಪಕ್ಕದಲ್ಲಿರೋಕ್ಕಿಂತ ನಾನು ಜಾಸ್ತಿ ಇರಬೇಕು ಅಂತ ಬುದ್ಧಿ ಬಂದುಬಿಡುತ್ತೆ ಅವರಿಗೆ. ಅವನ ಮೇಲೋಗ್ತಾ ಇರಬೇಕಾದ್ರೆ ನನ್ನ ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ನು ಒಂದು ಕಣ್ಣಾದರೂ ಕಿತ್ಬಿಡ್ಬೇಕು ಅನ್ನೋದೇ, ಇದೇ ಯೋಚನೆ ಮಾಡ್ತಕ್ಕಂಥ. ಈ ರೀತಿ ಇರಬೇಕಾದರೆ ಬಂಧುಗಳೇ, ನೀವೇ ಆಲೋಚನೆ ಮಾಡಿ. ಈ ಬೆರಳಿದೆ ನೋಡಿ, ಈ ಬೆರಳು, ಇದನ್ನು ಸಂಸ್ಕೃತದಲ್ಲಿ ತರ್ಜನಿ ಅಂತಾರೆ. ಈ ತರ್ಜನಿ ಏನು ಮಾಡುತ್ತೆ ಅಂತಂದರೆ, ಎಲ್ಲರೂ ಬೇರೆಯವ್ರನ್ನ ತೋರಿಸೋದೇ ಹೊರತು ತನ್ನ ಕಡೆಗೆ ಅದನ್ನು ತಿರ್ಸ್ಕೊಳ್ಳೇ ಇಲ್ಲ ಅದು. ಆದ್ದರಿಂದ ಈ ಧ್ಯಾನಗಿನ ಈ ಅವಧೂತರ ಹತ್ರ ಎಲ್ಲಾದರೂ ಹೋದರೆ, ನೈಮಿಷಾರಣ ಅವರು ಇರೋಲ್ಲ ಹೋದರೆ ಅವರ ಜಪ ಮಾಡಿಸ್ತಾರೆ. ಆ ಜಪ ಮಾಡಿಸ್ಬೇಕಾದ್ರೆ ಈ ಬೆರಳನ್ನು ಪಕ್ಕಕ್ಕೆ ಇಟ್ಬಿಡ್ತಾರೆ. ಒಂದು ಬ್ಯಾಗ್ ಹೊಲ್ಸ್ಕೊಂಡಿರ್ತಾರೆ ಅವರು, ಜಪಮಾಲೆ ಒಳಗಡೆ ಇಟ್ಕೊಂಡು ಅದನ್ನು ಈ ರೀತಿ ಮಾಡ್ತಾ ಇರ್ತಾರೆ. ಇದು ಮಾತ್ರ ಈ ನೆಟ್ಟಿಗೆ ನಿಂತ್ಕೊಂಡಿರುತ್ತೆ. ಯಾಕೆ ಹೇಳಿ? ಯಾವಾಗಲೂ ಈ ಬೆರಳು ಬೇರೆಯವರನ್ನು ತೋರಿಸೋದೇ ಹೊರತು ತನ್ನ ಕಡೆಗಂತೂ ತಿರ್ಸ್ಕೊಳ್ಳಲ್ಲ. ಆದ್ದರಿಂದ
ಅವ್ರು ಹೇಳ್ತಾರೆ ಮಹಾತ್ಮರು, ಶಾಸ್ತ್ರವಾಕ್ಯ ಇದೆ, ತರ್ಜನಿ ಸರ್ವತ್ರ ವರ್ಜಯೇತ್ ಅಂತ. ಅಂದರೆ ಏನು? ಈ ತರ್ಜನಿ ಅನ್ನೋದು ಇದೆಯಲ್ಲ, ಈ ತೋರು ಬೆರಳು ಯಾವುದ್ರ ಜೊತೆಯಲ್ಲೂ ಸೇರಿಸ್ಬೇಡ ಅಂತ. ಅದಕ್ಕೆ ಈ 3 ಬೆರಳು ಅದ್ರ ಕಡೆ ಮುಖ ಕೂಡ ತಿರುಗಿಸೋದಿಲ್ಲ. ಅದು ಈ ಕಡೆ ನೋಡ್ತಾ ಇದ್ದರೆ ಈ 3 ಬೆರಳು ಒಳಗಡೆ ಈ ಕಡೆ ತಿರುಗಿಸ್ತಾ ಇರ್ತದೆ. ಹೇ, ನಿನ್ನನ್ನು ನೋಡ್ಕೋ ಅಂತ ಅಲ್ವೇ? ಈ ಕಾರಣದಿಂದ ಈ ಜಗತ್ತಲ್ಲಿ ಜಾಸ್ತಿ ಓಡ್ತಿರ್ತಕ್ಕಂತಹ ಜನವೆಲ್ಲವೂ ಕೂಡ ಅವರ ಕೋರಿಕೆಗಳನ್ನು ತೀರಿಸ್ಕೋಬೇಕು. ಆ ಕೋರಿಕೆಗಳನ್ನು ತೀರಿಸ್ಕೋಬೇಕಾದ್ರೆ ಈ ಜಗತ್ತಲ್ಲಿ ಯಾರಾದರೂ ಕೋರಿಕೆ ಇದಾರಾ ಅಂತ ಯಾರಾದರೂ ಕೇಳಿದರೆ ಇದುವರೆಗೆ ಯಾರು ಕೋರಿಕೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಆಗೇ ಇಲ್ಲ. ಯಾರಾದರೂ ಒಬ್ಬರಿದ್ದರೆ ಯಾರಾದರೂ ಹೇಳಿ, ಆ ಅಧಿರಥ ಮಹಾರಥರು ಕೂಡ ಅವರ ಕೋರಿಕೆ ತೀರೇ ಇಲ್ಲ. ಆ ಕೋರಿಕೆಗಳು ತೀರಲಿಲ್ಲ ಅನ್ನಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಆ ಒಂದು ಕೋರಿಕೆ ತೀರಿದ್ರೆ ಇನ್ನೊಂದು ಕೋರಿಕೆ ಉಟ್ಕೊಳ್ತಾ ಇರ್ತದೆ. ಈ ರೀತಿ ಕೋರಿಕೆಗಳ ಸರಮಾಲೆ ಅದರಲ್ಲಿ ಬೆಳೀತಾನೇ ಇರ್ತದೆ ಅವರಿಗೆ. ಆದ್ದರಿಂದ ಅವನಿಗೆ ಯಾವ ವಿಧವಾಗಿರ್ತಕ್ಕಂತಹ ಕೋರಿಕೆಯು ತೀರದೆ ಪುನರಪಿ ಜನನಂ ಪುನರಪಿ ಮರಣ ಬರ್ತಾ ಇದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ನಮಗೆ ಅಲ್ವೇ? ಇನ್ನೊಂದು 2ನೇ ಗುಂಪಿನ ಒಂದು ಜನ ಇದ್ದಾರೆ. ಅವರು ನಂಬಿಕೆಯಿಂದ ಬದುಕ್ತಿರ್ತಕ್ಕಂತಹ ಜನ. ನಂಬಿಕೆಯೇ ಪ್ರಧಾನ ಅವರಿಗೆ. ಅಂದರೆ ಏನು? ದೇವರನ್ನು ನೋಡದೇ ಇದ್ದರೂ ದೇವರು ಇದ್ದಾನೆ ಅಂತಕ್ಕಂತಹ ನಂಬಿಕೆ ಅವರಿಗೆ. ಆ ದೇವರನ್ನು ಒಪ್ಪಿಸ್ಬಿಡೋದು ದೇವ್ರಿಗೆ. ಸ್ವಾಮಿ, ನಾನು ಇಂಥ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ, ಇಂಥ ಒಂದು ಘನಕಾರ್ಯ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ಫಲ ನನಗೆ ಕೊಟ್ಬಿಡು ಅಂತ. ಹೌದಪ್ಪ, ನಾನು ಕೊಡ್ತೀನಿ, ತಥಾಸ್ತು ಅಂತ ಇದುವರೆಗೆ ಯಾವ ದೇವರು ಹೇಳೇ ಇಲ್ಲ. ಹೇಳಿದಾರಾ? ಹೇಳಿಲ್ಲ. ಆದರೆ ನಾವು ನಂಬಿಕೆ ಬಿಟ್ಟಿದ್ದೀವಾ? ಬಿಟ್ಟಿಲ್ಲ. ಅವನೇನಾದರೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದರೆ ನಾವು ಯಾಕಾಗೋದಿಲ್ಲ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಅಂತ ಬರ್ಬೋದು, ಅಲ್ವೇ? ಅವನು ಮಾತಾಡೋದೇ ಇಲ್ಲ, ಬಾಯೇ ತೆಗಿಯಿಲ್ಲ, ಅಲ್ವೇ? ಇಂಥ ದೇವರನ್ನು ನಾವು ಹುಡುಕೊಂಡು, ಕಾಣದೇ ಇರ್ತಕ್ಕಂತಹ ದೇವರನ್ನು ಹುಡುಕಿಕೊಂಡು ಒಂದು ಗುಂಪು ಅವನ ಮೇಲೆ ಎಲ್ಲ ಭಾರ ಹಾಕಿಬಿಟ್ಟು ತಾನು ಜೀವನ ನಡೆಸ್ತಿದ್ದಾನೆ. ಯಾವುದೋ ಕೋರಿಕೆ ಯಾವತ್ತೋ ಬರುತ್ತೆ, ಯಾರೋ ಸಾಧಿಸ್ಕೊಡ್ತಾರೆ ನನಗೆ, ಅದರಿಂದ ಫಲ ಬರುತ್ತೆ, ಅದರಿಂದ ಸುಖ ಬರುತ್ತೆ ಅಂತ ಹುಡುಕ್ತಿದ್ದಾರೆ. ಈ ಮೊದಲನೇ ಗುಂಪಿದಾರಲ್ಲ, ಇವರು ಸುಖವನ್ನು ಈ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಹುಡುಕಿದರೆ ಸಿಗೋದಿಲ್ಲ ಅಂತಕ್ಕಂಥದ್ದು ಅಜ್ಞಾನ ಇಲ್ಲ. ಆ ಜ್ಞಾನವನ್ನು ಕೊಳ್ಳಿಕ್ಕೆ ಮಹಾತ್ಮರು ಇಷ್ಟೊತ್ತು ಹೇಳಿದರು, ಅದರ ವಿಷಯ ಬೇಕಾದಷ್ಟು ಹೇಳಿದರು. ಆದರೆ ಅದನ್ನು ಯಾವುದಾದ್ರೂ ಹಿಡ್ಕೊಂಡು ನಾನು ಹೌದು ಅಂತ ಯಾವುದಾದ್ರೂ ಒಂದು ದಾರ ಹಿಡ್ಕೊಂಡು ಸೂತ್ರ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಿದ್ದೀನ ಅಂತಂದರೆ ಯಾವುದೂ ಇಲ್ಲ, ಯಾವುದೂ ಕಾಣಿಸ್ತಿಲ್ಲ ನಮಗೆ. ಆದರೆ ನನ್ನ ಕೋರಿಕೆ ಮಾತ್ರ ತೀರಬೇಕು. ಈ ಕಾರಣದಿಂದಲೇ 2ನೇ ಗುಂಪಿದಾರಲ್ಲ ಅವರು, ಅವನು ಹೇಳ್ತಾನೋ ಬಿಡ್ತಾನೋ, ನಾನು ಹೇಳೋ ಮಾತು ಹೇಳ್ಬಿಡಬೇಕು, ಆಮೇಲೆ ನನ್ನ ಕೋರಿಕೆ ತೀರಿಸ್ತಾನೆ ಅಂತಕ್ಕಂತಹ ವಿಧದಲ್ಲಿರ್ತಕ್ಕಂತಹ ಅವರಿಗೂ ಈ ಇಬ್ಬರಿಗೂ ನನ್ನನ್ನು ನಾನು ಹುಡುಕೊಳ್ತಕ್ಕಂತಹ ಸಾಮರ್ಥ್ಯ ಯಾವ ರೀತಿ ಸುಧೀರಾನಂದ ಸ್ವಾಮೀಜಿ ಚೆನ್ನಾಗಿ ಹೇಳಿದ್ರು ಆ ವಿಷಯವನ್ನು. ನನ್ನನ್ನು ನಾನು ಹುಡ್ಕೊಳ್ತಕ್ಕಂತಹ ವಿಧಾನ ಯಾವುದು ಅಂತ ಹೇಳಿದರೆ ಅದಕ್ಕೆ ಒಂದೇ ಒಂದು ಮಾರ್ಗ ಇದೆ. ಅದು ನಿಮಗೆಲ್ಲರೂ ಗೊತ್ತಿರೋದು, ನಮ್ಮ ಅನುಭವದಲ್ಲಿ ಇರ್ತಕ್ಕಂಥದ್ದು, ಆದರೆ ಅದನ್ನು ಹಿಡ್ಕೊಳ್ಳಿಕ್ಕಾಗದೇ ಇರ್ತಕ್ಕಂಥದ್ದು. ಏನಿರಬಹುದು ಅಂತಂದರೆ ಮೋಹನ್ ಅವರೇ ನೀವು ಹೇಳ್ಬಹುದೇನೋ? ಅದೇನಪ್ಪ ಅಂತಂದರೆ, ನಿನ್ನ ಒಳಗಡೆ ಹೋಗು ಅಂತ, ನಿನ್ನ ಒಳಗಡೆ ಹೋಗು ಸಿಕ್ಬಿಡ್ತಾನೆ ಅಂತ ಹೇಳಿದರು. ನಾನು ಹೋದರೆ ನಾನು ಯಾವ ರಂಧ್ರದ ಮೂಲಕ ಹೋಗಬೇಕು? ಕೈವಾರ ನಾರಾಯಣ ತಾತರು ಬರೆದಿದ್ದಾರೆ ಕಾಲಜ್ಞಾನದಲ್ಲಿ ಏನಂತ, ತೊಮ್ಮಿದಿ ವಾ ಕೀಳ್ಳ ಕೊಂಪ ದುಃಖ ಮೂಲಕಿದಿ ಮೂಲ ದುಂಪ ಎಂಚಿತೇ ಕಲಗೂರಗಂಪ ತೆಲುಸುಕೋ ನೀ ತಾಡು ತೆಂಪ ಅಂತ ಹೇಳಿದ್ದಾರೆ ಅಲ್ವೇ? ಅಂದರೆ 9 ದ್ವಾರಗಳಿದೆ ಅಂತ. ನಾನು ಯಾವ ದ್ವಾರದಿಂದ ಒಳಗಡೆ ಹೋಗಲಿ ಅಂತಕ್ಕಂತಹ ಸಂಶಯ ಬರುತ್ತೆ ತಾನೇ. ಆ ಸಂಶಯವನ್ನು ತೀರಿಸಿ ನಾವು ಪ್ರಾಪಂಚಿಕ ಬಾಹ್ಯ ದೃಷ್ಟಿಯಿಂದ ಪಾರಮಾರ್ಥಿಕ ಕಡೆ ಹಿಂದಕ್ಕೆ ತಿರುಗಿದರೆ, ಇವರು ಹೇಳ್ತಾಯಿದ್ರಿ ಸ್ವಾಮೀಜಿ ಇಷ್ಟೊತ್ತು ಹೇಳ್ತಾಯಿದ್ರು, ಸ್ಥಿತಪ್ರಜ್ಞಾನಂದರು ಹೇಳಿದ್ರು ಆ ವಿಷಯವನ್ನು.
ನೀವು ಎಷ್ಟು ಜನಕ್ಕೆ ಅದು ಅರ್ಥ ಆಯಿತೋ ಏನೋ ಗೊತ್ತಿಲ್ಲ, ಆದರೆ ನನಗೊಂಚೂರು ಅರ್ಥ ಆಯಿತು, ಅದನ್ನು ಹೇಳ್ಬೇಳೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವು ಹೇಳಿ ಅಂದರೆ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಇನ್ನೂ ಭಾಷಣ ಮಾಡೋರು ಇದ್ದಾರೆ, ಆದ್ದರಿಂದ ಅದು ಯಾಕೆ ಅಂತಂದರೆ ನನ್ನಲ್ಲೇ ದೇವರು ಇದ್ದಾನೆ ಅಂತ ಹೇಳ್ತಾ ಇದ್ರು ಸ್ವಾಮೀಜಿ ಅಲ್ವೇ. ನನ್ನಲ್ಲೇ ದೇವರು ಇರಬೇಕಾದ್ರೆ ಇನ್ನು ನಾನು ದೇವರನ್ನು ಹೊರಗಡೆ ಹುಡುಕ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಮಾತಾಡಲಿಲ್ಲ. ಯಾರು ಅಕಸ್ಮಾತ್ ದೇವರು ನನ್ನಲ್ಲೇ ಇದ್ದಾನೆ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಆ ದೇವರು ಎಲ್ಲಿ ಹೊರಗಡೆ ಬಂದುಬಿಡ್ತಾನೋ ಏನಾಗುತ್ತೋ ಆವಾಗ. ನನ್ನಲ್ಲೇ ದೇವರು ಇದ್ದಾನೆ ಅಂತ ಹೇಳಿದ್ರು ನೀವು ತಲೆ ಅಲ್ಲಾಡಿಸ್ತಾ ಇದ್ದೀರಲ್ಲ, ಅವರೇನಾದರೂ ನನ್ನಲ್ಲೇ ದೇವರು ಇದ್ದಾನೆ ಅಂತ ನಿಮಗೇನಾದರೂ ನಿರ್ಧಾರವಾಗಿಬಿಟ್ಟಿದ್ದೆ ಆದರೆ ನಿಮ್ಮ ಅಪರಾಣೆಗೂ ಯಾರೋ ದೇವರನ್ನು ಹುಡುಕ್ಲಿಕ್ಕೆ ಹೋಗಲ್ಲ ಒಳಗಡೆ. ಯಾಕೆ ಹೇಳಿ? ಯಾಕೆ? ನಾನೇನು ತಪ್ಪು ಮಾಡಲಿಕ್ಕಾಗಲ್ಲ, ನನ್ನಲ್ಲೇ ದೇವರಿದ್ದಾನೆ ಅಂತಂದರೆ ಅಲ್ಲಿ ನೋಡ್ತಾ ಇಲ್ವೇ ಅವನು. ಆದ್ದರಿಂದ ಅದನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇಲ್ಲ ಅಲ್ವೇ. ಆ ಹುಡುಕ್ಲಿಕ್ಕೆ ಹೋಗ್ತಿಲ್ಲ. ಅದನ್ನು ಹುಡುಕದೆ ನಾನು ನನ್ನಲ್ಲಿರ್ತಕ್ಕಂತಹ ದೇವರನ್ನು ಯಾವ ರೀತಿ ನೋಡಬೇಕು ಅನ್ನೋ ಈ ವಿಷಯಗಳನ್ನೆಲ್ಲ ಕೂಲಂಕಷವಾಗಿ ತಿಳ್ಕೋಬೇಕಾದ್ರೆ ನಾನು ಮೊದಲು ಒಳಗಡೆ ಹೋಗೋದು ಹೇಗೆ ಅನ್ನುವ ವಿಷಯವನ್ನು ತಿಳ್ಕೋಬೇಕು ಅಲ್ವೇ. ಒಳಗಡೆ ಹೋಗುವ ವಿಷಯವನ್ನು ತಿಳ್ಕೊಳ್ಳದೆ ಇದ್ದರೆ ಇನ್ನು ಯಾವುದು ಹೇಳಿದ್ರು ನಮ್ಮ ಒಳಗಡೆ ಹೋಗೋದೇ ಇಲ್ಲ, ಎಲ್ಲ ಹೊರಗಡೆನೇ ವ್ಯವಹಾರ ಮಾಡ್ತಾ ಇದೆ. ಸುಖವನ್ನು ಇಲ್ಲೇ ಬಯಸ್ತಾ ಇದ್ದೀನಿ, ಹೌದು ತಾನೇ? ಈ ಕಾರಣದಿಂದ ಮಹಾತ್ಮರು ಹೇಳಿದ ಹಾಗೆ, ಶಾಸ್ತ್ರಗಳು ಹೇಳಿದ ಹಾಗೆ, ಶ್ರುತಿ ಸ್ಮೃತಿಗಳು ಹೇಳಿದ ಹಾಗೆ ಅವು ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವ ಸಾಮರ್ಥ್ಯ, ಜ್ಞಾನವನ್ನು ಪಡೀಬೇಕಾದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತಿದೆಯಲ್ಲ, ಆ ಗುರು ಮಾತ್ರ ದಾರಿ ತೋರಿಸಬಲ್ಲ. ಅದನ್ನ ಹಿಡ್ಕೊಳ್ಳೋ ಸಾಮರ್ಥ್ಯ ನಮಗಿರಬೇಕು, ಹೌದು ತಾನೆ? ಆ ಗುರು ಹೇಳಿದ್ದ ಜ್ಞಾನವನ್ನು ನಾನು ಹಿಡ್ಕೊಳ್ಳೋ ಸಾಮರ್ಥ್ಯ ನನಗಿದ್ದರೆ ಆವಾಗ ಮಾತ್ರ ಸಾಧ್ಯವೇ ಹೊರತು ಇಲ್ದಿದ್ದರೆ ಯಾವಾಗಲೂ ಹೊರಗಡೆನೇ ತಿರುಗ್ತಾ ಇರ್ತೀವಿ. ವೆರಿ ಗುಡ್. ಹಾಗಾದರೆ ಒಳಗಡೆ ಹೋಗುವ ಮಾರ್ಗ ಹೇಗೆ ಅಂತ ಒಂದು ಪ್ರಶ್ನೆ ಹಾಕಿದರೆ ಈ ಪ್ರಶ್ನೆಗೆ ಉತ್ತರವನ್ನು ಇನ್ನೊಂದು ಪ್ರೋಗ್ರಾಮಲ್ಲಿ ನಾವು ಕೂಲಂಕಷವಾಗಿ ಡಿಸ್ಕಸ್ ಮಾಡಿ ಒಳಗಡೆ ಹೋಗೋ ಬಗ್ಗೆ ಹೇಗೆ ಅಂತ ತಿಳ್ಕೊಳ್ಳೋಣ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್.